ನೂತನ ದಾಂಡುಗಾರ ಆಶಿತ್ರವರ ಆಗಮನವಾಗಿದೆ. ಇಲ್ಲಿ 4ನೇ ಚೆಂಡನ್ನು ಎದುರಿಸಬೇಕಾಗಿದೆ ದಾಂಡುಗಾರ. ನಿಧಾನಗತಿಯಾಗಿ ಚೆಂಡು, ಆದರೆ ದಾಂಡುಗಾರನನ್ನು ವಂಚಿಸ್ತಾ ಇದೆ. ಆ ಒಂದು ಚೆಂಡು ದಾಂಡುಗಾರನನ್ನು ವಂಚಿಸಿದ ಚೆಂಡು ಓಟರಕ್ಷಕನಲ್ಲಿ ಕೈ ಸೇರುವಾಗ ಯಾವುದೇ ಓಟಗಳು ಬರ್ತಾ ಇಲ್ಲ. ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಇಲ್ಲಿ ದಾಂಡುಗಾರ 5ನೇ ಚೆಂಡನ್ನು ಎದುರಿಸಬೇಕಾಗಿದೆ. ಈ ಬಾರಿ ಮಾಡುವ ಚೆಂಡಾಗಿತ್ತು. ಬಾಯಿ 5 ಚೆಂಡು ಕ್ಯಾಚ್ಗಾಗಿ ಶೇಖರಿಸಿದ ಯಾವುದೇ ರೀತಿಯ ಪ್ರಯತ್ನ ಪಡಲು ಇಲ್ಲಿ ಅವಳಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾನೆ. ಇಲ್ಲಿ ಅವಳಿ ಓಟಗಳು ಹೆಚ್ಚುವರೊಂದಿಗೆ ತಂಡದ ಒಟ್ಟು ಮೊತ್ತ 4ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಥಮ ಓವರ್ನ ಕೊನೆಯ 1 ಚೆಂಡುಗಳು ಬಾಕಿ, 1 ಚೆಂಡು ಬಾಕಿ ಇದೆ. ಕೊನೆಯ ಬಾರಿ ಇಲ್ಲಿ ಕೊನೆಯ ಈ ಬಾರಿ ಸುಂದರತಾ ಹೊರತ ವಿಧಾನಸೌಧದಲ್ಲಿ ಬಾರಿಸಿದ್ರು. ಆದರೆ ಕೇವಲ 1 ಓಟಗಳು 2ನೇ ಓಟಕ್ಕೆ ಕರೆ ನೀಡಿ ತಿರಸ್ಕರಿಸಿದ್ರು. 6 ಚೆಂಡುಗಳ ಮುಂದೆ ಆಟಕ್ಕೆ ಅಂತ್ಯ ಕಾಣಸಿಗುವಾಗ ತಂಡದ ಖಾತೆಯಲ್ಲಿ ಗಳಿಕೆಯಾಗಿದೆ 5 ಓಟಗಳು. ಇನ್ನು 2ನೇ ಓವರ್ ಎಸೆಯಲು ತಿರುಗಿಸಿ ಹೊಡೆಯುವಂತ ಪ್ರಯತ್ನದಲ್ಲಿ ದಾಂಡುಗಾರ ಚೆಂಡಿಗೆ ದಾಂಡಿಗೂ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಮಾಡಿದಂತ ತಪ್ಪಿಗೆ 20 ಓಟಗಳು ಬೈಸ್ ರೂಪದಲ್ಲಿ ಲಭಿಸ್ತಾ ಇದೆ. ತಂಡದ ಖಾತೆಯಲ್ಲಿ ಏರಿಕೆ ಆಗ್ತಾ ಇದೆ 6 ಓಟಗಳು. ಇದು 2ನೇ ಬಾರಿಗೆ ಆಶಿತ್ ಎದುರಿಸಬೇಕಾಗಿತ್ತು. ಈ ಬಾರಿ ಮತ್ತೆ ರಿವರ್ಸ್ ಹೊಡೆತಕ್ಕೆ ಪ್ರಯತ್ನಿಸಿದ್ರು, ಸಂಪರ್ಕ ಕಂಡುಕೊಳ್ತಾ ಇದೆ. ಇಲ್ಲಿ ಒಟ್ಟಿಗೆ ಮಾತ್ರ ಅವಕಾಶವನ್ನು ಬಿಟ್ಟಿದ್ದಾರೆ. ಆಗ ತಂಡದ ಮತ್ತು ಬಲವಾಗಿ ದಂಡಿಸುವಂತ ಪ್ರಯತ್ನದಲ್ಲಿ ಇಶಾಂತ್ 4ನೇ ಚೆಂಡನ್ನು ಎದುರಿಸಬೇಕಾಗಿದೆ ಚಂದ್ರಶೇಖರ್. ಈ ಬಾರಿ ಬಲವಾಗಿ ದಂಡಿಸಿದ್ರು. ಔಟ್ಸೈಡ್ ವಿಭಾಗದಲ್ಲಿ ಬಂದಿದ್ದು ಖಂಡಿತ ಸೋತ ರಕ್ಷಕನ ವೈಫಲ್ಯದಿಂದಾಗಿ ಎದುರಿಸಿದಂತ ಪ್ರಥಮ ಚೆಂಡಿನಲ್ಲಿ ಚಂದ್ರಶೇಖರ್ ಬೌಂಡರಿ ಬಾರಿಸುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿ ಹೆಚ್ಚುವರಿ ಆಗ್ತಾ ಇದೆ 11 ಓಟಗಳು. ಕ್ಷೇತ್ರ ಚಾಲಕ ಕೊಂಚ ಮಟ್ಟಿನಲ್ಲಿ ಎಡವಿಕೊಂಡು 1 ಓಟಗಳಿದ್ದಲ್ಲಿ 4 ಓಟಗಳನ್ನು ಬಿಟ್ಟುಕೊಡದೆ. ಆದರೆ ಇಲ್ಲಿ ತಂಡದ ಖಾತೆಯಲ್ಲಿ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 11. ಅಂತಿಮ 2 ಚೆಂಡುಗಳ ಆಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸಿನ ಈಗಾಗಲೇ 10 ಚೆಂಡುಗಳ ಮುಂದೆ 11 ಓಟಗಳು ಬಳಕೆಯಾಗಿದೆ. ಇಲ್ಲಿ ಚಂದ್ರಶೇಖರ್ ಬೌಂಡರಿ ಬಾರಿಸಿಯಾಗಿದೆ. ಇಲ್ಲಿ 2ನೇ ಬಾರಿ ಮತ್ತೊಮ್ಮೆ ಈ ಬಾರಿಯಂತೂ ನೇರ ಗೋಟು ಸ್ಪರ್ಶ ಮಾಡ್ತಾ ಇದೆ. ಚೆಂಡು ಬೋಲ್ಡ್ ಔಟ್ ಆಗ್ತಾ ಇದ್ದಾನೆ ಚಂದ್ರಶೇಖರ್. ಆಟಕ್ಕೆ ಇಲ್ಲಿ ಅಂತ್ಯವಾಗ್ತಾ ಇದೆ. ಇಲ್ಲಿ ಪ್ರಥಮ ಇನ್ನಿಂಗ್ಸಿನ ಕೊನೆಯ 1 ಚೆಂಡು ಬಾಕಿ ಇದೆ.